ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಶಿಂಗೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಬಸವ ತತ್ವದ ಅನುಯಾಯಿಗಳಿಂದ ಪ್ರತಿಭಟನೆ ಮಾಡುವ ಮೂಲಕ ಜಮಖಂಡಿಯ ತಹಸೀಲ್ದಾರ್ ಅವರ ಮೂಲಕ ಕಣ್ಣೇರಿ ಮಠದ ಸ್ವಾಮಿಗಳು ಬಸವ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಬಸವ ಧರ್ಮದ ಅನುಯಾಯಿಗಳ ಸರ್ಕಾರದ ಗಮನಕ್ಕೆ ವಿಷಯವನ್ನು ತಂದು ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಅವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಹೇಳಿಕೆಗಳ ವಿರುದ್ಧ ತಕ್ಷಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಸವ ಧರ್ಮದ ತಾಲೂಕಾ ಅಧ್ಯಕ್ಷ ರವಿ ಎಡಹಳ್ಳಿ, ನ್ಯಾಯವಾದಿಗಳು ಹಾಗೂ ಬಸವ ಶರಣರು ಶರಣೀಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಶಿಂಗೆ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ನೀವು ಎಲ್ಲ ಸ್ವಾಮಿಗಳು ಸುಮ್ ಕೂತಾರ, ಅವರು ಬೇಸ್ಕೊಂಡವ್ರು ಯಾಕೆ ಸುಮ್ ಕೂತಾರಂದ್ರೆ ಆ ರೊಚ್ಚಿನಾಗ ಕಲ್ಲು ಹೋಗೋದು ಯಾಕೆ ಸಿಡಿಸ್ಕೊಂಡು ಹೋಗ್ತಕ್ಕಂಥದ್ದು ಸುಮ್ ಕೂತಾರ ಅಷ್ಟೇ, ಮತ್ತೇನು ಇಲ್ಲ. ನಿನಗೆ ಯಾರು ಬೆಂಬಲ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ, ನಿನಗೆ ಯಾರು ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕನೇರಿ ಸ್ವಾಮಿಗಳು ಅರ್ಥ ಮಾಡಬಹುದು. ಅವ್ರು ಹೇಳ್ತಾರೋ ಸನಾತನ ಹಿಂದೂ ಧರ್ಮದ ಕಾವ್ಯ ಅಂತ ಕೂಡ ಹೇಳ್ತಾರೋ. ಎಲ್ಲಿ ಬರೋದ ಕೇಳಪ್ಪ, ತೋರಿಸು ನೋಡೋದು. ಈ ದೇಶದ ಸಂಸ್ಕೃತಿ ಕಾವಿ, ಈ ಅದು ತ್ಯಾಗದ ಸಂಕೇತ ಕಾವಿ. ಅದನ್ನ ಒಂದು ಧರ್ಮಕ್ಕೆ ಹೋಲಿಸ್ತೀಯಲ್ಲಪ್ಪ. ಬಹಳ ವಿಚಾರವಂತ ಅಂತ ತಿಳ್ಕೊಂಡಿದ್ದೀವಿ. ಸಿದ್ದೇಶ್ವರ ಅಪ್ಪಗಳು ಶಿಷ್ಯ ಅಂತ ತಿಳ್ಕೊಂಡಿದ್ದೀವಿ. ಸಿದ್ದೇಶ್ವರ ಅಪ್ಪಗಳು ಅಯ್ಯೋ ಎಂದರೆ ಸ್ವರ್ಗ ಅಂತ ಹೇಳ್ತಿದ್ರು, ನೀನು ಎಲ್ಲೋ ಎಂದರೆ ನರಕ ಅಂತ ಹೇಳ್ತಿದ್ಯಲ್ಲಪ್ಪ ಮಾರಯ್ಯ. ನೋವು ಅನಿಸ್ತದೆ. ಕಾಡು ಸಿದ್ದೇಶ್ವರ ಮಠ ಅದು ಶರಣರ ಮಠ. ಅವ್ರು ಹೇಳ್ತಾರ, ನಾಳಿಂದ ನೀವು ಏನಾದ್ರು ಬಾಳ ಹೇಳಕತ್ತ ಮಠಗಳನ್ನ ಖಾಲಿ ಮಾಡಿಸೋದು. ಮೊದಲು ನೀ ಮಠ ಖಾಲಿ ಮಾಡೋದು, ವಿರಕ್ತ ಮಠ ಶರಣ ಪರಂಪರೆ ಮಠ ನೀ ಮಠ ಮೊದಲು ಖಾಲಿ ಮಾಡೋದು. ಯಾಕೆ ಖಾಲಿ ಮಾಡಬೇಕು? ಯಾಕೆ ನಮ್ಮ ಧರ್ಮವನ್ನು ನಾವು ಹೇಳುವಾಗ, ಬೌದ್ಧ ಧರ್ಮವನ್ನು ಬೌದ್ಧ ಧರ್ಮೀಯರು ಹೇಳುವಾಗ, ಲಿಂಗಾಯತ ಧರ್ಮೀಯರು ಲಿಂಗಾಯತ ಧರ್ಮವನ್ನು ಹೇಳುವಾಗ, ಜೈನ ಧರ್ಮೀಯರು ಜೈನ ಧರ್ಮವನ್ನು ಹೇಳುವಾಗ ನಮಗೆ ಸ್ವತಂತ್ರ ಇಲ್ವ ಈ ದೇಶದಲ್ಲಿ? ಕನೇರಿ ಸ್ವಾಮಿಗಳೇ, ನಿಮ್ಮನ್ನ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರೆ ಇವತ್ತು ಕುಂಭದಿಂದ ಸ್ವಾಗತ. ಯಾವುದು ಇದು ಭಾರತದಲ್ಲಿ ಮಾತ್ರ ಸಾಧ್ಯ. ಇಡೀ ವಿಶ್ವದಲ್ಲಿ 11 ಧರ್ಮಗಳಿದ್ರೆ ಅದರಲ್ಲಿ 9 ಧರ್ಮಗಳು ಭಾರತದಲ್ಲ. ಯಾಕಪ್ಪ ಇಷ್ಟು ಧರ್ಮ ನಿಮ್ಮದು ಹಿಂದೂ ಧರ್ಮ ಬಹಳ ಉತ್ಕೃಷ್ಟ ಆಗಿದ್ರೆ ಇಷ್ಟಾಕ ಧರ್ಮಗಳು ಹುಟ್ಟಿತು? ಜೈನ ಧರ್ಮ ಯಾಕೆ ಹುಟ್ಟಿತು? ಸಿದ್ಧಾರೂಢ ಸಂಪ್ರದಾಯದ ಕೆಲವು ಸ್ವಾಮಿಗಳವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾಕೆ ಸಿದ್ಧಾರೂಢರಿಗೆ ಎಲ್ಲಿಂದ ಹೊರಗೆ ಬಂದ್ರೆ ಗೊತ್ತಿಲ್ಲ. ಸಿದ್ಧಾರೂಢರು ಲಿಂಗಾಯತರಲ್ವಾ? ಅವ್ರು ಎಲ್ಲಾದ್ರೂ ಸಿದ್ಧಾರೂಢರು ನಾನು ಹಿಂದೂ ಅಂತ ತಿಳ್ಕೊಂಡು ಹೇಳಿದಾರಲ್ಲ, ಯಾಕೆ ಹೇಳ್ತೀರಿ? ಯಾಕೆ ಸನಾತನ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇಳ್ತಾ ಇದ್ದೀರಿ? ನಾವು ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಅನೇಕರು ಇವತ್ತು ಸಂವಿಧಾನವನ್ನು ತಿರುಚಲಿಕ್ಕೆ ನೋಡ್ತೀರಿ, ಬಸವಣ್ಣನವರ ಆದರ್ಶಗಳನ್ನ ತಿರುಚಲಿಕ್ಕೆ ನೋಡ್ತೀರಿ, ಮಹಾತ್ಮ ಗಾಂಧೀಜಿಯವರಿಗೆ ಹೆಂಗ ಬೇಕಾದಂಗ ಮಾತಾಡ್ತೀರಿ. ನಾಚಿಕೆ ಆಗ್ಬೇಕು ನೀವು. ಅವರನ್ನ ಕುಂಭ ಸ್ವಾಗತ ಎದ್ರ ಸಲುವಾಗಿ ಮಾಡ್ತಾ ಇದ್ರಿ? ಅವ್ರಿಗೆ ಕುಂಭ ಸ್ವಾಗತ ಅಂತ ಯಾಕಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ, ನೀನು ಉತ್ತಮ ಪ್ರಜೆಯಲ್ಲ. ಭಾರತದ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ನೀನು ಉತ್ತಮ ಪ್ರಜೆಯಲ್ಲ. ಇಷ್ಟು ಹೇಳಿದ ಮೇಲೆ ಕುಂಭ ಸ್ವಾಗತ ಮಾಡ್ತೀರಲ್ಲಪ್ಪ, ನಿಮಗೆ ನಾಚಿಕೆ ಆಗಬೇಕು. ನಿಮಗ ಏನು ಹೇಳಿದ್ರೆ ನಾಚಿಕೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ನಾವು ತೆಗೆದುಕೊಳ್ಳುವುದೇ ವಚನಗಳನ್ನ ಕಟ್ಟುಗಳನ್ನು ತೆಗೆದುಕೊಳ್ಳುವುದೇ ಬಸವಾದ ಶರಣರು ಬರೆದಿರ್ತಕ್ಕಂಥ ವಚನಗಳನ್ನು ಓದುವೆ. ಬಸವಣ್ಣನವರ ಕಡೆಯಿಂದ ಲಿಂಗ ಇತ್ತು, ಇರಬಹುದು ನಿಮ್ಮ ಸ್ಥಾವರ ಲಿಂಗ ಇರಬಹುದು, ನೈಲರು ಇಷ್ಟ ಲಿಂಗ ಕೊಟ್ಟವರು ಬಸವಣ್ಣ ಅಂತಕೊಂಡು ಇಲ್ಲಿ ನಮ್ಮ ವಚನಗಳು ಹೇಳ್ತವೆ. ಖುಷಿಯ ನುಡಿಯಲಾಗುವುದು. ಬಸವಣ್ಣ ಲಿಂಗವೂ ಬಸವಣ್ಣನಿಂದ, ಜಂಗಮವೂ ಬಸವಣ್ಣನಿಂದ ಅಷ್ಟು ಸ್ಪಷ್ಟವಾಗಿ ಹೇಳ್ತಾರಲ್ಲ. ಯಾಕೆ ಬಸವಣ್ಣವ್ರಿಗೆ ಅಪಮಾನ ಮಾಡ್ತೀರಿ? ಪೇಮೆಂಟ್ಗೆ ಆಗಿರೋದ್ರೆಲ್ಲ ಪೇಮೆಂಟ್ ಆಗ್ತದೆ. ಕೆಲವೊಂದು ಪೇಮೆಂಟ್ ಆಗ್ತದೆ. ನಮ್ಮಲ್ಲಿ ಪೇಮೆಂಟ್ ಆಗಿದ್ರೆ ನಾವು 1000 ಜನ ಬರ್ತಿದ್ದೀವಿ. ನೀವು 300 ಸ್ವಾಮಿಗಳನ್ನು ಸೇರಿಸ್ತೀರಿ. ನಾವು ಮನಸ್ಸು ಮಾಡಿದರೆ 500 ಸ್ವಾಮಿಗಳನ್ನು ಒಂದೇ ದಿವಸ ನಾವು ಕೊಡ್ತೀವಿ. ಪಾಕೆಟ್ ಕೊಟ್ಟರೆ ಬಂದ್ಬಿಡ್ತಾರೋ. ಅದು ಆಗಲ್ಲ. ಕಣೇರಿ ಸ್ವಾಮಿಗಳೇ ಉತ್ತಮ ಪ್ರಜೆಯಲ್ಲ ಅಂದ ಮೇಲೆ ನಿಮಗೆ ನಾಚಿಕೆ ಆಗುತ್ತೆ. ನಮ್ಮ ದೇಶದ ಕಾನೂನು ಸಂವಿಧಾನ, ನಮ್ಮ ರಾಜ್ಯದ ಹೈಕೋರ್ಟ್ ಹೇಳ್ತದೆ
ಸ್ವಾಮಿ ಮಠದಲ್ಲಿ ಇದ್ದು ಧ್ಯಾನ ಮಾಡಂತ ಹೇಳ್ತಾರೆ. ಅಶ್ಲೀಲ ಶಬ್ದಗಳನ್ನು ಬೈತೀರಿ, ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯರಾಗಿ ಬೈತೀರಿ. ನಿಮ್ಮ ಧರ್ಮದ ಪೂರ್ವಪರ ದಾಖಲೆಗಳನ್ನು ಕೊಡ್ರಿ, ಅಥವಾ ನಮ್ಮ ವಚನಗಳನ್ನು ತೆಗೆದುಕೊಂಡು ನಾವು ಬರ್ತೀವಿ, ನೀವು ಯಾವ ಜಾಗ ಹೇಳ್ತೀರಿ ನಾವು ಬರ್ತೀವಿ, ನಿಮ್ಮ ಜೋಡಿ ಸೌಹಾರ್ದಯುತವಾಗಿ ಚರ್ಚೆ ಮಾಡ್ತೀವಿ. ನಿಮ್ಮದು ಸರಿ ಅನಿಸಿದ್ರೆ ನಿಮ್ಮ ಜೊತೆ ಬರ್ತೀವಿ. ಲಿಂಗಾನಂದ ಸ್ವಾಮಿಗಳು ಹೇಳ್ತಿದ್ರು, 63 ಗುಣಗಳನ್ನು ಹೊಂದಿರತಕ್ಕಂಥ ಯಾವ್ದಾದ್ರು ಮಹಾತ್ಮ ಈ ದೇಶದಲ್ಲಿ ಜಗತ್ತಿನಲ್ಲಿ ಇದ್ರೆ ಅವನು ಫಾಲೋವರ್ ಆಗ್ತಿರ್ಬೇಕು. 63 ಗುಣಗಳು. ಬಸವಣ್ಣನವರು 63 ಗುಣಗಳನ್ನು ಹೊಂದಿರತಕ್ಕಂಥ ಮಹಾನ್ ವ್ಯಕ್ತಿ. ಇಂಗ್ಲೆಂಡಿನ ಥೇಮ್ಸ್ ನದಿ ದಂಡೆ ಮೇಲೆ ಬಸವಣ್ಣನವರ ಪುತ್ಥಳಿ ಇದೆ. ನಾವು ಪುತ್ಥಳಿಯ ಆಧಾರಕರಲ್ಲ, ನಾವು ಬಸವಣ್ಣನ ವಚನಗಳ ಆರಾಧಕರು, ಬಸವನ ತತ್ವಗಳ ಆರಾಧಕರು. ನಮ್ಮ ಧರ್ಮ ಸ್ಪಷ್ಟವಾಗಿ ಹೇಳ್ತದೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ ಅಂತಕೊಂಡು ಸ್ಪಷ್ಟವಾಗಿ ಹೇಳುವಾಗ ನಮ್ಮ ಧರ್ಮ ಬಿಟ್ಟು ನಿಡಿದು ಜೈಕಾರ ಹಾಕೊಂಡು ನಮ್ಮ ಸ್ವಾಮಿಗಳು ಅದನ್ನ ಹೇಳ್ಬೇಕು, ಇದನ್ನ ಹೇಳ್ಬೇಕು. ಮಿಸ್ಟರ್ ಕಲೀರಿ, ನಾನ್ ಕೇಳ್ತಾ ಇದ್ದೀನಿ, ನಾವು ವಚನಗಳನ್ನ ಹೇಳಬೇಕು, ಏನು ನಿನ್ನದು ಪುರಾಣವನ್ನ ಹೇಳಬೇಕು. ಪುರಾಣವೆಂಬುದು ಪುಂಡರ ಗೋಷ್ಠಿ. ಯಾವ್ದು ಹೇಳಬೇಕು ನಾವು ವಿಚಾರ ಮಾಡ್ರಿ ಕಲೀರಿ ಸ್ವಾಮಿಗಳೇ. ಇದೇ ಬೇಲೂರು ಮಠದಲ್ಲಿ ಉತ್ತರಾಧಿಕಾರಿ ಮಾಡುವಾಗ ಎಲ್ಲವನ್ನು ಒಪ್ಪಿಕೊಂಡು ಮಕ್ಕಳು ನಿಂತೀರಿ. ನಾವು ಇಲ್ಕೆಲ್ಲ ಮಹಾನ್ ತಪ್ಪುಗಳು ಎಲ್ಲ ಬಂದು ನಮ್ದು ಲಿಂಗಾಯತ ಧರ್ಮದ ಬಗ್ಗೆ ನಾವು ನಡೀತೀವಿ ಅಂದ್ಕೊಂಡು ಉತ್ತರಾಧಿಕಾರಿ ಪ್ರಮಾಣಿಕರು ಸುಮ್ಮಿದಿರಿ. ಈಗ ಯಾಕೆ ಮಾಡಾಕತ್ತೀರಿ? ಯಾರ ಬೆಂಬಲ ನಿಮಗಿದೆ? ನೀವು ಏನಾಗ ಕೊಟ್ಟಿರಿ ರಾಜಕಾರಣದಲ್ಲಿ? ಯೋಗಿಯಾಗ ಕೊಟ್ಟಿರಾ? ಇದು ನಾಟಕ ಬಹಳ ದಿವಸ ನಿಮಗೆ ನಡೆಯುವುದಿಲ್ಲ. ಇದು ಬುದ್ಧನ ಭೂಮಿ, ಅಂಬೇಡ್ಕರ್ ಅವರ ಭೂಮಿ, ಬಸವಣ್ಣನ ಭೂಮಿ. ಬಹಳ ದಿವಸ ನಡೆಯುವುದಿಲ್ಲ. ಎಲ್ಲ ನಾಟಕ ಮುಗಿದವು. ಎಲ್ಲರೂ ಹೇಳಿದ್ರು, ವಿವೇಕಾನಂದರು ಹೇಳಿದ್ರು, ಬಿಟ್ಟರು. ವಿವೇಕಾನಂದರು ಯಾಕಂದ್ರೆ ಹಿಂದೂ ಧರ್ಮವನ್ನು ಬಹಳ ಬೈದ್ರು. ಮತ್ತವ್ರು ಹಿಡಿದ್ರು, ಈಗ ಬಸವಣ್ಣ ಹಿಡಿದಾರ. ಯಾಕಂದ್ರೆ ಚಲಾವಣೆ ಬಸವ ಸಂಸ್ಕೃತಿ ಅಭಿಯಾನ ಮಾಡಿದಾಗ ಜನರಲ್ಲಿ ಪ್ರಾಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸ್ವಾಮೀಜಿಗಳು ಮಾಡಿದ್ದಾರೆ. ಆ ಕೆಲಸವನ್ನ ಮುಖ್ಯಮಂತ್ರಿ ಕೃಪಾಪೋಷಿತ ಕಾರ್ಯಕ್ರಮ ಅಂತ ಹೇಳ್ತೀಯಲ್ಲ, ಇದು ಯಾರ್ದು? ಬಿಜೆಪಿ ಕೃಪಾಪೋಷಿತ ಪೊಲಿಟಿಕ್ ಕಾರ್ಯಕ್ರಮ? RSS ಕೃಪಾಪೋಷಿತನ? ಹಿಂದೂ ಮಹಾಸಭೆ ಕೃಪಾಪೋಷಿತನ? ಕನೇರಿ ಸ್ವಾಮಿಗಳೇ, ಯಾಕೆ ಬಸವ ಭಕ್ತರ ಮನಸ್ಸನ್ನು ನೋಯಿಸ್ತೀರಿ? ನಾವು ತತ್ವ ಹಿಡಿದು ಹೊಂಟಿದೀವಿ, ನಾವೆಲ್ಲರೂ ತತ್ವ ಹಿಡಿದು ಹೊಂಟಿದೀವಿ. ಜನ ಸುಮ್ಮಕೂತಾರ ತಿಳ್ಕೊಂಡಿದ್ರಿ, ನಮಗೂ ಹೇಳಿದ್ರು ಅದು ಗಾಡ ಬಿಡ್ರಿ, ಅದನ್ನು ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ನಮ್ಮ ರಾಜ್ಯದ ತುಂಬಲ್ಲ. ನಾನು ಹೇಳಿದೆ, ಹೌದು ನಾವೆಲ್ಲ ಸುಮ್ಮಕೂತು ಸರಿ ಇದೆ, ಅವ್ನು ದೊಡ್ಡವನ್ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿದ್ರು, ಸರಿ ಇದೆ. ಆದ್ರೆ ಒಂದು ಇರುವಿಗೆ ನಾವು ಕುಳಿದ್ರು, ಅದು ಕೆಡಿತದ. ನಮ್ಮದು ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸಿದ ಧರ್ಮ. ನಿಮ್ಮದು ಯಾವ ಧರ್ಮ? ನಿಮ್ಮ ಧರ್ಮ ಏನ್ ಹೇಳ್ತದೆ? ಏನೇನು ಹೇಳ್ತದೆ ಹೇಳಿದ್ರೆ ನೀವು ಮತ್ತುಗಳು ತಗೊಂಡು ರಾಜ್ಯ ತುಂಬ ಅಂತೀರಿ. ಯಾಕೆ? ಅಧಿಕಾರ ಸಭಾ. ನಿಮಗೆ ಅಧಿಕಾರ ಬೇಕಾಗಿದೆ. ಕಾವಿ ಹಾಕ್ಲಿಕ್ಕೆ ನೀವು ಲೈಕ್ ಇಲ್ಲ. ಕಾವಿ ತ್ಯಾಗದ ಸಂಕೇತ. ಅದು ಜನರಿಗೆ ಧರ್ಮವನ್ನ, ಒಳ್ಳೆಯದನ್ನ ಬೋಧಿಸ್ತಕ್ಕಂಥ ಕೆಲಸ. ನಮ್ಮ ಧರ್ಮ ಯಾವುದು? ಇವನಾರವನೆಂದೆನಿಸದರಯ್ಯ, ಇವ ನಮ್ಮವನೆಂದೆನಿಸಯ್ಯ. ನೀವು ನಮ್ಮವರೇ, ಬೇರೆ ಧರ್ಮವು ನಮ್ಮವರೇ. ಆದ್ರೆ ನಮ್ಮದು ಸಂವಿಧಾನ, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮೊದಲು ನಮಗೆ, ಆಮೇಲೆ ನಮ್ಮ ಧರ್ಮ, ಆಮೇಲೆ ಲಿಂಗಾಯತ. ಮೊದಲು ನಮಗೆ ಸಂವಿಧಾನ ಮುಖ್ಯ ನಮಗ. ಆದ್ರೆ ಆ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತೀರಿ. ಈ ವಚನ ಶಾಸ್ತ್ರಗಳಲ್ಲಿ ಕರ್ನಾಟಕ ಸರ್ಕಾರ ಬರೆದಿರ್ತಕ್ಕಂಥ ವಚನ ಪುಟಗಳಲ್ಲಿ ನಾವು ಹೇಳ್ತೀವಿ. ಕೆಲವೊಂದು ಸ್ವಾಮಿಗಳು ಹೇಳ್ತಾರೆ ಏನಂತೆ, ಲಿಂಗ ಮೊದಲೇ ಇತ್ತು, ಬಸವಣ್ಣ ಲಿಂಗ ಧರ್ಮ ಸ್ಥಾಪಿಸಿ ಮಾಡಿಲ್ಲ ಅಂತ ಕೊಡ್ತಾರೆ. ಯಾವ ಮಹಾತ್ಮನು ನಾವು ಧರ್ಮ ಸ್ಥಾಪನೆ ಮಾಡಿಲ್ಲ ಅಂತ ಹೇಳೋದಿಲ್ಲ. ಮೊಹಮ್ಮದ್ ಅವರು ಹೇಳೋದಿಲ್ಲ. ಅವರ ಅನ್ಯಾಯಗಳು ಹೇಳ್ತಾರೆ ಇದು ಇಸ್ಲಾಂ ಧರ್ಮ. ಜೈನ ಮಹಾವೀರವರು ಅವರು ಹೇಳಿಲ್ಲ, ಆದ್ರೆ ಅವರ ಅನ್ಯಾಯಗಳು, ತೀರ್ಥಂಕರಿಗಳು ಎಲ್ಲ ಸಹಸ್ರಗಳು ಹೇಳ್ತಾರೆ ಇದು ಜೈನ ಧರ್ಮ, ಸಿಖ್ ಧರ್ಮ. ಹಾಗೆ ಬಸವಾದೀಶರ 770 ಅಮರಗಣಗಳು ವಚನಗಳ ಮೂಲಕ ವಚನಗಳ ದಾಖಲೆ ಇದೆ. ಇದು ಬಸವಣ್ಣವರು ಮಾಡಿರ್ತಕ್ಕಂಥ ಲಿಂಗಾಯತ ಧರ್ಮ. ನಿಮ್ಮ ಹಿಂದೂ ಧರ್ಮ ಕೂಡ ಸಂಬಂಧ ಇಲ್ಲ.
ನಿಮ್ಮ ಧರ್ಮದ ಬಗ್ಗೆ ಗೌರವ ಇದೆ. ಆದ್ರೆ ನೀವು ಸಂವಿಧಾನವನ್ನು ಪಾಲಿಸಿ. ಸುಪ್ರೀಂ ಕೋರ್ಟ್ ಚೀಮಾ ಹಾಕಿದೆ, ಉತ್ತಮ ಪ್ರಜೆಯಲ್ಲ ಅಂತ ಹೇಳಿದ ಮೇಲೆ